ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 496ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಂಪತಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದದ್ದನ್ನು ಹೇಳ್ತಿದ್ದೆ, ತಾನು ನೋಡಿದ್ದನ್ನು ಹೇಳ್ತಿದ್ದೆ. ಮುಂದೆ ಅವ ಅಂದ ರಾಜ್ಯ ಎಲ್ಲಿದೆ ಅಂದರೆ ಲಂಕಾದ್ವೀಪದಲ್ಲಿದೆ. ಅದು ಈ ಸಮುದ್ರ ದಂಡೆಯಿಂದ ಒಂದು 100 ಯೋಜನೆ ಅಂತರದಲ್ಲಿದೆ. ಭವ್ಯ ಕಟ್ಟಡಗಳದಾವ, ಬಹುಮಹಡಿ ಕಟ್ಟಡಗಳದಾವ, ಮತ್ತು ದೊಡ್ಡ ದೊಡ್ಡ ಪ್ರಾಂಗಣಗಳಿವೆ, ಕೋಟೆಗಳ ಗೋಡೆಗಳಿವೆ, ಅವೆಲ್ಲ ಅಲಂಕೃತ ಇವೆ. ಅದನ್ನೆಲ್ಲ ಅದು ಹೇಳ್ತಾ ಅದು ಹೇಳ್ತಿದೆ. ನನ್ನ ದಿವ್ಯಜ್ಞಾನದ ಪ್ರಕಾರ, ನಾನು ಮಾಡಿದಂಥ ಒಂದು ಎಸ್ಟಿಮೇಷನ್ ಪ್ರಕಾರ, ಅಂದಾಜಿನ ಪ್ರಕಾರ, ನಿಮ್ಮ ಸಾಹಸ ನೀವು ಇದೆಲ್ಲ ಬೆಳವಣಿಗೆ ನೋಡಬೇಕಾಗಿದ್ರೆ ನನಗನ್ನಿಸಿದ್ರೆ ನೀವು ಅಲ್ಲಿ ಹೋಗಿ ಸೈನ್ಯ ತೊಗೊಂಡು ಹೋಗಿ ದಂಡೆತ್ತಿ ಹೋಗಿ ಯುದ್ಧ ಮಾಡಿ ರಾವಣನನ್ನು ಸೋಲಿಸಿ ನೀವು ಸೀತೆಯನ್ನು ರಾವಣಿಗೆ ತೊಗೊಂಡು ಹೋಗುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ. ಈ ಕಾರ್ಯದಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂಥೇಳಿ ನನ್ನ ಒಂದು ಅಂದಾಜು ದಿವ್ಯಜ್ಞಾನ ಹೇಳ್ತಾ ಇದೆ ಅಂಥೇಳಿ ಸಂಪತ್ತಿ ಹೇಳ್ತಾ, ಮುಂದೆ ಇಲ್ಲಿ ವಾಲ್ಮೀಕಿಯವರು ಉಡಾಣದ ಬಗ್ಗೆ, ಹಾರಾಟದ ಅಂತರದ ಬಗ್ಗೆ, ಪಕ್ಷಿಗಳ ವರ್ಗೀಕರಣ ಮಾಡಿದ್ದನ್ನು ಹಂಚಿಕೊಳ್ತಾರೆ. ಮೊದಲೇ ಹಂತದಲ್ಲಿ ಕಡಿಮೆ ಅಂತರ ಹಾರುವಂಥ ಪಕ್ಷಿಗಳನ್ನು ಮೊದಲೇ ಸ್ಥಾನದಾಗ ತರ್ತಾರೆ. ಅಲ್ಲಿ ಗುಬ್ಬಿ ಅಂತ ಕುಲಿಂಗ ಪಕ್ಷಿಗಳು, ಸಣ್ಣ ಪಕ್ಷಿಗಳು ಬರ್ತದೆ. ಎರಡನೇ ಹಂತದಲ್ಲಿ ಇಲ್ಲಿ ಗಿಳಿ ಆಯಿತು, ಕಾಗೆ, ಪಾರಿವಾಳದಂಥ ಎಂಜಲು ತಿನ್ನುವ, ಹಣ್ಣು ಹಂಪಲು ತಿನ್ನುವಂಥ ಪಕ್ಷಿಗಳು ಬರ್ತವೆ. ಇನ್ನು ಮೂರನೇ ಹಂತದಲ್ಲಿ ಕ್ರೌಂಚ, ಹದ್ದುಗಳಂಥ ಪಕ್ಷಿಗಳ ಉಡಾಣ ತೃತೀಯ. ಕ್ರೌಂಚ ಪಕ್ಷಿ, ಹದ್ದು ಇವೇನು ಮಾಡ್ತಾವೆ, ಈ ಕಾಗೆ ಗಿಳಿಗಳಿಗಿಂತ ಹೆಚ್ಚು ಅಂತರದ ತಕ್ಕ ಹಾರಿ ಹೋಗ್ತಾವೆ. ಎತ್ತರಿಗೂ ಹಾರ್ತವೆ, ದೂರನೂ ಹಾರ್ತವೆ. ಇವು ಮೂರನೇ ಸ್ಥಾನದಲ್ಲಿವೆ ಅಂತ ಹೇಳ್ತಾನೆ. ಗಿಡಗ ಪಕ್ಷಿಗಳ ಉಡಾಣ ಚತುರ್ಸ್ಥಾನದಲ್ಲಿ. ಗಿಡಗಳಂತ ಏನಿದೆಯಲ್ಲ, ಗಿಡ್ ಅಂತ ಕರೀತಾರೆ, ಗಿಡಗ ಅಂತ ಕರೀತಾರೆ, ವಲ್ಚರ್ ಅಂತ ಕರೀತಾರೆ, ಇಲ್ಲ ಈಗಲ್ ಅಂತ ಕರೀತಾರೆ ಗಿಡಗಂದರೆ. ಇವುಗಳ ಉಡಾಣ ಏನಿದೆ ಈ ಹದ್ದುಗಳಿಗಿಂತನೂ ಹೆಚ್ಚು ಎತ್ತರಕ್ಕೆ ಹೋಗ್ತಾವೆ, ಹೆಚ್ಚು ಅಂತರನು ಕ್ರಮಿಸ್ತಾವೆ ಅಂತ ಹೇಳ್ತಾರೆ. ಇವರು 4ನೇ ಸ್ಥಾನದಲ್ಲಿವೆ. ಗರುಡ ಉಡಾಣ ಪಂಚಮ, 5ನೇ ಸ್ಥಾನದಲ್ಲಿ ಗರುಡ ಪಕ್ಷಿ ಬರ್ತಿದೆ. ಜನ್ಮದಿ ಸುಂದರ ಸಾಹಸ ಯುವ ಹಂಸ ಪಕ್ಷಿ ಉಡಾಣ ಷಷ್ಠಿ. ಹಂಸ ಪಕ್ಷಿಯ ಉಡಾಣ 5ನೇ ನಂಬರ್ಗೆ ಬರ್ತಿದೆ. ನೋಡೋಕೆ ಸುಂದರ ಇದೆ, ಜನ್ಮದಿಂದ ಸಾಹಸಿ ಯಾವುದು ಹಂಸ ಪಕ್ಷಿ. ಅದರ ಉಡಾಣ ಈ ಗರುಡಗಿಂತನೂ ಹೆಚ್ಚಿದೆ, 6ನೇ ಸ್ಥಾನದಲ್ಲಿ ಬರ್ತಿದೆ. ಆದರೆ ವನಿತಾ ಪುತ್ರರಾದ ಗರುಡ ಮತ್ತು ಅನೂರ ಪಕ್ಷಿಗಳಲ್ಲಿ ಶ್ರೇಷ್ಠರು ಉನ್ನತ ಉಡಾಣ. ಈ ವನಿತಾ ಪುತ್ರರಾದಂಥ ಗರುಡ ಮತ್ತು ಅನೂರ ಏನಿದೆಯಲ್ಲ, ಇದು ವಿಷ್ಣುವಿನ ವಾಹನ. ಗರುಡ ಮತ್ತು ಅನೂರ ಇವರದಲ್ಲ, ಇವರು ಉಡಾಣದಲ್ಲಿ ಶ್ರೇಷ್ಠ ಪಕ್ಷಿಗಳಿಗಿಂತ ಶ್ರೇಷ್ಠ ಉಡಾಣವನ್ನು ಹೊಂದಿದ್ದಾರೆ. ಎತ್ತರಕ್ಕೆ ಹೋಗ್ತಾರೆ ಮತ್ತು ಸಾಕಷ್ಟು ದೂರ ಹೋಗ್ತಾರೆ. ಆಕಾಶದ ಎತ್ತರಕ್ಕೆ ಹಾರುವ ಗುರಿಯತ್ತ ವೇಗದೆ ನುಗ್ಗಿ ಗರುಡ ಪಕ್ಷಿಯ ಉಡಾಣ ಸರ್ವಶ್ರೇಷ್ಠ. ಈ ಎರಡೂ ಪಕ್ಷಿಗಳ ಏನು ಉಡಾಣ ಏನಿದೆ, ಗರುಡದಲ್ಲೇ ವಿಶೇಷ ವರ್ಗ ಇದು. ಇವು ಅಗದಿ ಸರ್ವಶ್ರೇಷ್ಠ. ಗರುಡ ಪಕ್ಷಿ ಕಣ್ಣು ತೀಕ್ಷ್ಣ. ನೋಡಿ, ಗರುಡ ಪಕ್ಷಿದು ತೀಕ್ಷ್ಣತೆ ಹೇಳ್ತಾರೆ. ಎರಡು ದೂರ ನೋಡ್ತಿದ್ದೆ ನಾನು. ಕಣ್ಣು ತೀಕ್ಷ್ಣ ನಾ ನೋಡಿರುವೆ, ಸೀತೆ ಹೊತ್ತೊಯ್ಯುವ ರಾವಣ. ನಾನು ಗರುಡ ಪಕ್ಷಿ ಸಂಪತ್ತಿ. ನನ್ನ ಕಣ್ಣದ ದೃಷ್ಟಿ ಬಹಳ ದೂರ ತನಕ ಇರ್ತದೆ. ಯೋಜನೆಗಳಷ್ಟು ದೂರದಿಂದ ವಸ್ತುಗಳನ್ನು ನಾನು ಸುಲಭವಾಗಿ ಗುರುತಿಸಬಲ್ಲೆ. ಒಂದು 100 ಯೋಜನೆ ಅಂತ ಹೇಳ್ತೀವಿ. ಅಷ್ಟು ದೂರದ ನಾವು ಇದನ್ನು ನಮ್ಮ ಏನು ನಾವು ಯಾವುದನ್ನು ಭೇಟಿ ಆಡಬೇಕಂತೇವೆ, ಏನು ತಿನ್ನಬೇಕಂತೀವಿ, ಅದನ್ನು ನಾವು ಅಷ್ಟು ದೂರದಿಂದಲೇ ನಾವು ನೋಡ್ತೇವೆ. ಆ ಒಂದು ತೀಕ್ಷ್ಣತೆ ನಮ್ಮಲ್ಲಿದೆ. ಅದಕ್ಕೆ ನಾನು ಸೀತೆ ರಾವಣ ತಗೊಂಡು ಹೋಗುವ ಕಾಲಕ್ಕೆ ಸೀತೆಯನ್ನು ಅದನ್ನು ನೋಡಿದ್ದೇನೆ ಮತ್ತು ಸೀತೆಯಲ್ಲಿ ಇದ್ದದ್ದನ್ನು ನಾನು ಕಂಡಿದ್ದೇನೆ. ಇಲ್ಲಿಂದ ನೋಡ್ಕೊಂಡು 100 ಯೋಜನೆ ಅಂದರೆ ಅದು ಆಚೆ ಕಡೆನ ಲಂಕಾ ಇದೆ. ನಾನು ಇಲ್ಲೇ ಪರ್ವತದ ಮೇಲೆ ಕೂತ್ಕೊಂಡು ರಾವಣನ ಅಂತಃಪುರದಲ್ಲಿ, ರಾಜಧಾನಿಯಲ್ಲಿ, ಅವನ ಅರಮನೆಯಲ್ಲಿ ಸೀತೆ ಇರೋದನ್ನು ನಾನು ಕಂಡಿರುವೆ ಅಂತ ಹೇಳಿ ಗರುಡ ಪಕ್ಷಿ ಅಂದರೆ ಸಂಪತ್ತಿ ಹೇಳ್ತದೆ. ಸೀತೆಯನ್ನು ಹೊತ್ತೊಯ್ಯುವ ರಾವಣ, ಓ ವಾನರರೇ, ಮಹಾಬಲಿ ಹುಡುಕಲು 100 ಯೋಜನೆ ಯುದ್ಧಕ್ಕೂ ನಮಗೆ ಕಾಣುವುದು. ನಾವು ಆಹಾರ ಬಲಿ ಹುಡುಕಲು
ನಾವು ಆಹಾರ ಹುಡುಕಬೇಕಾಗಿತ್ತ 100 ಯೋಜನೆ ತನಕ ನಾವು ನೋಡ್ತೇವೆ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಆ ರಾವಣ ಹೊತ್ಕೊಂಡು ಹೋಗೋದು, ರಾವಣ ಸೀತೆಯನ್ನು ಅಲ್ಲಿ ಇಟ್ಟದ್ದು ನನಗೆ ಕಾಣಿಸ್ತಿದೆ ಅಂತ ಹೇಳ್ತಾನೆ. ತನ್ನ ಪಾದದಡಿ ಆಹಾರ ಹುಡುಕುವ, ಕಾಲುಗಳಿಂದ ಕಾದಾಡುವ ಕೋಳಿ ಬಹುದೂರದಿ ಆಹಾರ ಹುಡುಕುವ ಸಾಮರ್ಥ್ಯ ಕಡಿಮೆ ಇರ್ತದೆ. ತನ್ನ ಕಾಲ ಬೆಡ್ಡಾಗನ ಏನು ಆಹಾರ ಹುಡುಕ್ತಾವಲ್ಲ, ಕೋಳಿ ಹಂಗೆ ಮಾಡ್ತಿದೆ, ಉಳಿದು ಕುಲೀನ ಪಕ್ಷಿಗಳಂತ ಹೇಳ್ತಾರೆ, ಅವೆಲ್ಲ ಹಂಗೆ ಮಾಡ್ತಿವೆ. ಅವು ತಮ್ಮ ಕಾಲ ಸಮೀಪ ಇದ್ದದ್ದು ಅಷ್ಟೇ ನೋಡುವ, ದೃಷ್ಟಿ ಅವತರ ದೂರ ಇಲ್ಲ, ಅವತರ ದೃಷ್ಟಿ ಭಾಳ ಸಮೀಪ ಇದೆ. ಅದಕ್ಕೆ ಅವು ಕೆಳಗೆ ಬಂದ ನೋಡ್ತಾವೆ, ಮ್ಯಾಗಿಂದ ನೋಡೋದಿಲ್ಲ. ನಾ ಹಾಗಿಲ್ಲ, ಭಾಳ ಎತ್ತರಕ್ಕೆ ಹೋಗಿ ಯೋಜನೆಗಳ ಉದ್ದಕ್ಕೂ ಎತ್ತರಕ್ಕೆ ಹಾರಿ ಆಕಾಶದಿಂದ ನಾ ಏನು ತಿನ್ನಬೇಕಾಗಿತ್ತೆ, ನನ್ನ ಬಲಿ ಎಲ್ಲಿತ್ತೆ ಅನ್ನೋದನ್ನು ನಾನು ಗುರುತಿಸಿದ. ಆ ಸಾಮರ್ಥ್ಯ ಕೇವಲ ನಾನು ಮತ್ತು ಅನೂರ ಅಂದ್ರೆ ಇವನು ವಿಷ್ಣುವಿನ ಪಕ್ಷಿ, ಈ ನಮ್ಮಲ್ಲಿ ಮಾತ್ರ ಈ ಒಂದು ನೋಡುವ ಸಾಮರ್ಥ್ಯ ಇದೆ ಅಂತ ಹೇಳ್ತಾನೆ. ಈ ಉಪ್ಪು ಸಮುದ್ರದ ಆಚೆ ಜಿಗಿದು ಸೀತೆಯನ್ನು ಹುಡುಕಿ ನೀವೇನು ಮಾಡಬೇಕು, ಈ ಉಪ್ಪಿನ ಸಮುದ್ರದಾಚೆ ಇರುವಂತಹ ಲಂಕೆಗೆ ನೀವು ಇಲ್ಲಿಂದ ಆ ಕಡೆಗೆ ಜಿಗಿಬೇಕು, ಉಡಾನ್ ಮಾಡಬೇಕು. ನೀವು ಜಿಗಿದು ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಸೀತೆಯನ್ನು ಹುಡುಕಿ ಕಾರ್ಯ ಸಫಲತೆ ಹುರುಪಿನಲ್ಲಿ ಹಿಂದಿರುಗಿ ಕಿಷ್ಕಿಂದಕ್ಕೆ ಸೀತೆ ಸುಳುವನ್ನು ಪಡೆದು ನೀವು ನಿಮ್ಮ ಬಂದ ಕಾರ್ಯ ಯಶಸ್ವಿ ಒಂದು ಸಂತೋಷದಲ್ಲಿ ನೀವೇನು ಮಾಡಿ ರಾವಣಿಗೆ ಸುದ್ದಿ ಮುಟ್ಟಿಸ್ಲಿಕ್ಕೆ ಕಿಷ್ಕಿಂದಕ್ಕೆ ಹೋಗಿ ಅಂತ ಹೇಳ್ತಾನೆ. ಮಾಡಲು ಸಹೋದರ ಜಟಾಯುವಿಗೆ ಜಲ ಅರ್ಪಣೆ ಸಮುದ್ರ ತೀರದ ಬಳಿ ನನ್ನನ್ನು ಇಳಿಸಿರಿ. ಅಣ್ಣನ ಸುದ್ದಿ ಕೇಳಿರ್ತದೆ, ಮತ್ತು ಅದನ್ನು ನಾವು ಪಿಂಡದಾನ ಅಂತೀವಲ್ಲ, ಅವಾಗ ಪಿಂಡದಾನನೂ ಇತ್ತು, ಜೊತೆಗೆ ಜಲಾರ್ಪಣೆ ಮಾಡ್ತಿದ್ರು. ಸಮುದ್ರ ಆಗಲಿ, ನದಿ ಆಗಲಿ, ಕೆರೆ ಆಗಲಿ ನಿಂತ್ಕೊಂಡು ಅವ್ರ ಹೆಸರು ಮ್ಯಾಗ ಸೂರ್ಯ ಅಥವಾ ಮುಂಜಾನೆ ಆಗಿರ್ಬೋದು, ಸಂಜೆಗೆ ಆಗಿರ್ಬೋದು ಜಲಾರ್ಪಣೆ ಮಾಡ್ತಿದ್ರು. ಅದಕ್ಕೆ ಅವನು ಹೇಳ್ತಿದ್ರು, ನೋಡಪ್ಪ ನನಗೆ ಅಲ್ಲಿ ಇಳಿಯೋಕ್ಕಾಗೋದು, ಸಮುದ್ರ ತಗ ಹೋಗೋಕೆ ಆಗೋದಿಲ್ಲ, ನೀವ ನಾನು ತೊಗೊಂಡು ಹೋಗಿ ಅಲ್ಲಿ ಸಮುದ್ರ ದಂಡಿಗೆ ಇಳಿಸ್ರಿ, ನಾನು ನನ್ನ ತಮ್ಮನಾದ ಜಟಾವಿಗೆ ಜಲ ಅರ್ಪಣೆ ಮಾಡ್ತೀನಿ ಅಂತ ಹೇಳಿದ. ಸಂಪತ್ತಿಯನ್ನು ಸಮುದ್ರ ಬಳಿ ಒಯ್ದು ಕಾರ್ಯನಂತರ ಪರ್ವತಕ್ಕೆ ತಂದರು ವಾನರು ತೊಗೊಂಡು ಹೋದರು. ಅಲ್ಲಿ ಅದು ಜಲ ಅರ್ಪಣೆ ಮಾಡಿತು. ಅದನ್ನು ಮತ್ತೆ ತೊಗೊಂಡು ಅದು ಏನು ಮೊದಲು ಜಾಗ ಇತ್ತಲ್ಲ, ಅದು ಗವಿ ಏನಿತ್ತಲ್ಲ ಪರ್ವತ, ಆ ಗವಿಯಲ್ಲಿ ಹೋಗಿ ಇಡ್ತಾರೆ. ಅದನ್ನು ಹರ್ಷಪಟ್ಟರು ಸೀತೆಯ ಸುಳಿಯುತ್ತಿರು. ಸಂಪತ್ತಿಯಿಂದ ಸೀತೆಯ ಸುಳಿವನ್ನು ಸವಿಸ್ತಾರವಾಗಿ ತಿಳಿದ ಎಲ್ಲ ವಾನರು ಸಂಭ್ರಮಪಟ್ಟರು, ಸಂತೋಷಪಟ್ಟರು, ಸಂಭ್ರಮ ಆಚರಣೆ ಮಾಡಿದರು. ಕೇಳಿ ಸಂಪತ್ತಿಯ ಮಾತುಗಳನ್ನು ಜಾಂಬವಂತ ಮೇಲೆ ಎದ್ದು ಉಪಾಸದಿ ಗರುಡ ರಾಜ ಸಂಪತ್ತಿಗೆ ನುಡಿದ. ಇದನ್ನೆಲ್ಲ ಕೇಳ್ಕೊಂತ ಜಾಂಬವಂತ ಬುದ್ಧಿವಂತ ಅವನು, ಮತ್ತು ವಯಸ್ಸಿನಲ್ಲಿ ಅದಕ್ಕಿಂತ ದೊಡ್ಡವ ಅವನು ಕೂಡ ಅಂಗದರ ಜೊತೆಗೆ ಉಪವಾಸ ಕೂತಿರ್ತಾನೆ. ಉಪವಾಸದಿಂದ ಮೇಲೆದ್ದ ಸಂಪತ್ತಿಗೆ ಹೇಳ್ತಾನ, ಗರುಡ ಸಂಪತ್ತಿಗೆ ನುಡಿದ, ಬಿಡಿಸಿ ಹೇಳಿ ನಮಗೆ, ನೋಡಪ್ಪ ನಮಗೆ ಬಿಡಿಸಿ ಹೇಳು ಅದನ್ನು, ಅಂದರೆ ಅಂದರೆ ಹಂತವಾಗಿ ನಮಗೆ ಅಂದರೆ ಎಳೆಯಾಗಿ ನಮಗೆ ಹೇಳು ಅಂತ ಹೇಳ್ತಾನೆ. ಹೇಳಿ ನಮಗೆ, ಸೀತೆ ಎಲ್ಲಿದ್ದಾಳ, ಈಗ ಎಲ್ಲಿದ್ದಾಳ ಸೀತೆ, ಯಾರು ನೋಡಿದರು ಸೀತೆಯನ್ನು ಅಲ್ಲಿಟ್ಟದ್ದು ಕದ್ದೊಯ್ದು ಯಾರು ನೋಡಿದರು, ಸೀತೆ ಕದ್ದವ ಯಾರು, ಮತ್ತು ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಸೀತೆನ ಅಪಹರಿಸ್ಕೊಂಡು ಹೋದವ ಯಾರು, ವಾನರಿಗೆ ಸಹಾಯ ಮಾಡು, ಈ ವಿಷಯವನ್ನು ಹೇಳಿ ಕುಲಂಕುಷವಾಗಿ ನಮಗೆ ಸಹಾಯ ಮಾಡು ಅಂಥೇಳಿ ಜಾಂಬವಂತ ಸಂಪತ್ತಿಯಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ಕೇಳಿದರು ಸಂಪತ್ತಿಗೆ ಜಾಂಬವಂತ ವಾನರರು ಮತ್ತು ಜಾಂಬವಂತ ಮತ್ತು ವಾನರು ಸೇರಿಕೊಂಡು ಸಂಪತ್ತಿಯಲ್ಲಿ ಬೇಡಿಕೊಳ್ತಾರೆ. ರಾಮ ಲಕ್ಷ್ಮಣರ ಗುಡುಗಿನ ವೇಗದ ಬಾಣಿಗೆ ಬಲಿಯಾಗುವನ್ಯಾರು ಅಂದರೆ ಇಲ್ಲಿ ನೋಡಿ ಇಂಡೈರೆಕ್ಟಾಗಿ ಕೇಳ್ತಾರೆ. ರಾಮ ಲಕ್ಷ್ಮಣರ ಬಾಣ ಬಿಟ್ರಂದ್ರೆ ಅದು ಬಾಣದ ವೇಗ ಹೆಂಗಿದೆ, ಗುಡುಗಿನ ವೇಗ, ಥಂಡರ್ ವೇಗ. ಗುಡುಗಿನ ವೇಗದಲ್ಲಿ ಬರುವಂಥ ಬಾಣಕ್ಕೆ ಬಲಿಯಾಗವ್ರು ಯಾರಂದ್ರೆ ಸೀತೆಯನ್ನು ಹೊತ್ತು ಹೋದವ್ರು. ಸೀತೆಯನ್ನು ಹೊತ್ತು ಹೋದವ ಇವರು ಬಾಣಕ್ಕೆ ಸಾಯ್ತಾನೆ. ಅದಕ್ಕೆ ಆ ಅಪರಾಧ ಮಾಡಿದಾರೆ ಯಾರು ಅಂತ ಕೇಳ್ತಾರೆ. ಉಪವಾಸ ತೊರೆದ ವಾನರ ಕಂಡು ಸಂಪತ್ತಿ ಹುರಿದುಂಬಿಸಲವರನ್ನು ಸೀತೆ ಬಗ್ಗೆ ಕೇಳೆಂದ ನುಡಿದ. ಅವರೆಲ್ಲ ಒಬ್ಬೊಬ್ಬರಾಗಿ ಉಪವಾಸದಿಂದ ಮೇಲೆ ಎದ್ರು. ಅವ್ರು ನೋಡಿದ ಇವನಿಗೆ ಹುರುಪಾತದ ಸಂಪತ್ತಿಗೆ. ಅದಕ್ಕೆ ಅವ ಸೀತೆ ಬಗ್ಗೆ ಹೇಳ್ತನು, ನಾ ಇಲ್ಲಿದಾಳು ಅಂತ ಹೇಳ್ತನು, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಹೇಳಿ ಸಂಪತ್ತಿ ಮತ್ತೆ ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೀತೆಯಲ್ಲಿರೋಳು ಹೇಗೆ ಅಪಹರಿಸಿದವಳನ್ನು ಕೇಳಿದ್ದನ್ನು ನಿಮಗೆ ವಿವರಿಸಿ ಕೇಳು. ಆಕೆ ಎಲ್ಲಿದ್ದಾಳ ಮತ್ತು ಆಕೆನ ಯಾರು ಅಪಹರಿಸಿದ್ರು ಅನ್ನೋದನ್ನು ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಾನೆ. ವೃದ್ಧ ನಿತ್ರಾಣನಾಗಿ ಪರ್ವತದ ಮೇಲೆ ಬಿದ್ದಾಗ ನಾ ಪಕ್ಷಿಶ್ರೇಷ್ಠ ಸುಪಾರ್ಶ್ವ ನಾಮ ನನ್ನ ಪುತ್ರ
ನಾಮ ನನ್ನ ಪುತ್ರ ಬದುಕಿಸಿದನ್ನ. ನನ್ನ ಮಗ, ಅವನ ಹೆಸರೇನೆಂದರೆ ಸುಪಾರ್ಶವ, ಪಕ್ಷಿಶ್ರೇಷ್ಠ. ನಾನು ನಿತ್ರಾಣನಾಗಿ ನಾನು ವಿಂಧ್ಯ ಪರ್ವತದ ಮೇಲೆ ಬಿದ್ದಾಗ ನನಗೆ ಸಹಾಯ ಯಾರು ಮಾಡಿದ? ನನ್ನ ಮಗ ಮಾಡಿದ. ಅವನು ನನ್ನ ಮಳೆ ಬಂದ ಬದುಕಿಸಿದನ್ನ. ಭೂಷಣ ಗಂಧರ್ವರಿಗೆ ಭಾವುಕತೆ, ಹಾವಿಗೆ ಕೋಪ. ಗಂಧರ್ವರಿಗೆ ಪ್ಯಾಷನೇಟ್ ಅಂದರೆ ಭಾವನೆ ಪ್ರಿಯರವರು, ಭಾವನೆಗಳ ಇದು ಬರ್ತದಾಗ ಅವರಿಗೆ ಭೂಷಣ. ಗಂಧರ್ವರಿಗೆ ಭಾವನೆಗಳು ಭೂಷಣ, ಹಾವಿಗೆ ಕೋಪಭೂಷಣ, ಜಿಂಕಿಗೆ ಭಯಭೂಷಣ, ಹಸಿವು ಗರುಡ ಪಕ್ಷಿಗಳಿಗೆ ಭೂಷಣ. ಒಂದು ದಿನ ನಾ ಹಸಿವಿನಿಂದ ಬಳಲುತ್ತಿದ್ದಾಗ, ನೋಡಿ ಯಾವ ರೀತಿಯಾಗಿ ವಾಲ್ಮೀಕಿಯವರು ಕವನ ಹೇಳ್ತಾ ಹೋಗ್ತಾರೆ, ಯಾರಿಗೆ ಲಕ್ಷಣಗಳನ್ನ ಹೇಳ್ಕೊತ ಹೋಗ್ತಾರೆ. ಗಂಧರ್ವರಲ್ಲಿ ಬಹಳ ಬೇಗನೆ ಭಾವುಕರಾಗಿ ಬಿಡ್ತಾರೆ ಗಂಧರ್ವರು. ಒಂದು ಹಾವಿಗೆ ಶೀಘ್ರ ಕೋಪ, ಬರೀ ಕೆಣಕಿರೋ ಸಾಕು ಕೋಪ ಬಂದುಬಿಡ್ತಿದೆ ಹಾವಿಗೆ. ಜಿಂಕೆ ಏನೇ ಸ್ವಲ್ಪ ಗಾಳಿ ಸುಳಿ ಬಂತು ಅಥವಾ ಸ್ವಲ್ಪ ಏನು ಗಿಡ ಅಳಿಗಾಡ್ತಂದ್ರೆ ಓಡಾಕ್ ಹಿಡಿತಿದ್ದದು. ಮುಂದೆ ಹಸಿವು ಗರುಡ ಪಕ್ಷಿಗಳಿಗೆ ಹಸಿವು ಭೂಷಣ. ಹಸಿವಿನಾಗ ಅವೇನು ಮಾಡ್ತಿರ್ತಾವೆ, ತಿರುಗಾಡ್ತಿರ್ತಾವೆ. ಹಸಿವನ್ನು ಸಹಿಸುವಂಥ ಶಕ್ತಿ ಇರ್ತದೆ. ಒಂದು ದಿನ ನಾ ಹಸಿವಿನಿಂದ ಬಳಲುತ್ತಿದ್ದಾಗ, ಮ್ಯಾಗಿಂದ ಬಿದ್ದಿದ್ದೆ, ನನಗೆ ಊಟ ತಂದು ಕೊಡೋರು ಯಾರೂ ಇರಾಕಿಲ್ಲ, ನನಗೂ ಸ್ವಂತಕ್ಕೆ ಹಾರಕ್ಕೂ ಆಗ್ತಿರಾಕಿಲ್ಲ, ಬ್ಯಾಟಿ ಆಡೋಕ್ಕೂ ಆಗ್ತಿರಾಕಿಲ್ಲ. ಅದಕ್ಕೆ ಹಸಿವಿನಿಂದ ಬಳಲುತ್ತಿದ್ದಾಗ ಸುಪಾರ್ಶ್ವ ಬ್ಯಾಟಿ ಇಲ್ಲದೆ ಸಂಜೆಗೆ ಮರಳಿದ. ಅವನನ್ನು ಬದುಕಿಸಿದ್ದ, ಒಂದು ಕಡೆ ಗವ್ಯಾಗ ತಂದಿದ್ದ, ನನಗೆ ಊಟ ನನ್ನ ಮಗನ ತಂದು ಕೊಡ್ತಿದ್ದ, ಅವ ನನಗಾಗಿ ಬೇಟೆ ಆಡಕ್ಕೆ ಹೋಗ್ತಿದ್ದ. ಒಂದು ದಿವಸ ಏನು ಮಾಡಿದ ಅಂದರೆ ಸಂಜೆಗೆ ಬೇಟೆ ಇಲ್ಲದೆ ಮರಳಿದ ಗವಿಗೆ. ಕಾರಣ ತಿಳಿಯಲು ಪುತ್ರನ ವಿಚಾರಿಸಲು ಕೇಳಿದವ, ಯಾಕಪ್ಪ ಅವ ದಿವಸ ಬ್ಯಾಟಿ ತಂದು ನನಗೆ ಹೊಟ್ಟೆ ಹಾಕ್ತಿದ್ದೆ, ಇವತ್ತು ಯಾಕೆ ಬ್ಯಾಟಿ ತಂದಿಲ್ಲ, ಬ್ಯಾಟಿ ಮಾಡ್ಕೊಂಡು ಬಂದಿಲ್ಲ ಅಂತ ಕೇಳ್ತಾನ. ಮಹೇಂದ್ರ ಪರ್ವತದ ಮೇಲೆ ನಡೆದ ಘಟನೆ ತಿಳಿಸಿದ. ಈ ಮಹೇಂದ್ರ ಪರ್ವತ ಏನಿದೆಯಲ್ಲ, ಸೋಮಗಿರಿಯನ್ನು ಅಂತಾರೆ ಅದಕ್ಕೆ. ಮಹೇಂದ್ರ ಪರ್ವತ ತಮಿಳುನಾಡಿನಾಗಿದೆ. ಆ ಮಹೇಂದ್ರಗಿರಿಯ ಮೇಲೆ ಏನು ಘಟನೆ ಆಯಿತು ಅನ್ನೋದನ್ನು ಅವನು ಹೇಳ್ತಾನೆ. ಓ ತಂದೆ, ಆಕಾಶದತ್ತಿ ಎತ್ತರಕ್ಕೆ ಹಾರಿ ಹುಡುಕುತ್ತಿದ್ದೆ ಬ್ಯಾಟಿ ಮಹೇಂದ್ರ ಪರ್ವತದಲ್ಲಿ. ಮಹೇಂದ್ರ ಪರ್ವತದ ಮ್ಯಾಗ ನಾ ಏನು ಮಾಡ್ತಾಯಿದ್ದೆ, ಎತ್ತರಕ್ಕೆ ಹಾರಿ ನಾ ಬ್ಯಾಟಿ ಹುಡುಕಾಕತ್ತಿದ್ನೆ, ಬಲಿ ಹುಡುಕಾಕತ್ತಿದ್ನಿ. ಸಹಸ್ರ ಜಲಚರಗಳನ್ನು ಕಂಡೆ. ಅಲ್ಲೇ ನಿಂತ್ಕೊಂಡು, ಆಕಾಶದಲ್ಲಿ ನಿಂತ್ಕೊಂಡು ಸಮುದ್ರದಲ್ಲಿರುವಂತಹ ಜಲಚರಗಳನ್ನು, ಸಹಸ್ರ ಸಂಖ್ಯೆಯಲ್ಲಿ ಜಲಚರಗಳನ್ನು ಕಂಡೆ. ಮಹಾಸಾಗರದ ಆಳದಲ್ಲಿ ಅವು ಅಲ್ದಾಡ್ತಾ ಇರುವುದನ್ನು, ಅಲ್ಲಿ ಆಳದಲ್ಲಿ, ಸಮುದ್ರದ ಆಳದಲ್ಲಿರುವಂಥ ಜಲಚರಗಳನ್ನು ಕಂಡೆ. ಬ್ಯಾಟಿ ಅರಿಸುವಾಗ, ಬ್ಯಾಟಿ ಹುಡುಕುವಾಗ ದೈತಾಕಾರದ ವ್ಯಕ್ತಿ ಸ್ತ್ರೀಯಳನ್ನು ಹೊತ್ತೊಯ್ಯುತ್ತಿದ್ದ. ನಾನು ಮ್ಯಾಗ ನಿಂತ್ಕೊಂಡು ಜಲಚರಗಳನ್ನು ನೋಡ್ತಾ ಇದ್ದೆ ಸಮುದ್ರದಾಗ. ನಾ ಇನ್ನು ಬ್ಯಾಟಿ ಮಾಡಬೇಕಂತ ಅವ್ರ ಮ್ಯಾಗ ಎರಗಬೇಕು ಒಬ್ಬ ದೈತಾಕಾರದ ವ್ಯಕ್ತಿ ಏನು ಮಾಡ್ತಿದ್ದ, ಒಬ್ಬ ಸ್ತ್ರೀಯನ್ನು ಆಕಾಶ ಮಾರ್ಗವಾಗಿ ಹೊತ್ತೊಯ್ಯುತ್ತಿದ್ದ. ಮುಂದೆ ಆ ವೇಳೆದಾಗ ಸಂಪತ್ತಿ ಏನು ಮಾಡಿದ, ತಂದೆಗೆ ಮತ್ತು ಅದರ ಬಗ್ಗೆ ಮತ್ತೇನು ತಿಳಿಸಿದ, ಮುಂದಿನ ಬೆಳವಣಿಗೆ ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.